ಹರೇ ಶ್ರೀನಿವಾಸ. ಶ್ರೀ ಶ್ರೀ ಅನಂತ ಶ್ರೀ ಸತ್ಯಾತ್ಮರಿಗೆ ಜಯವಾಗಲಿ. ಶ್ರೀ ಹರಿಕಥಾಮೃತ ಸಾರದಲ್ಲಿ 20ನೇ ಸಂಧಿ ಆರೋಹಣ ತಾರತಮ್ಯ ಸಂಧಿ ಫಲ ಉನ್ನತಿ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಆಪಣಿತು ಪೇಲಿವೆ ಪರಮ ಭಗವದ್ ಭಕ್ತರೆದನಾದರದಿ ಕೇಳುವುದು. ಭಕ್ತರೆನಿಸುವ ದಿವ್ಯ ಪುರುಷರ ಉತ್ತಿರಲಾಲಿಸಿ ವೇಲ್ದ ಮುಕ್ತ ಜೀವರ ತಾರತಮ್ಯವ ಮುನಿಪ ಚಂಡಲ್ಯ. ಸ್ಥವರ ನೋಟಲಕ್ಕೆ ತೃಣ ಕೃಮಿ ಜೀವರುತ್ತಮ ಕ್ರಿಮಿಗಳಿಂದಲೇ ಅಜ ಆವಿ ಗೋ ಗಜ ವ್ಯಾಘ್ರ ಸಿಂಹಗಳಿಂದ ಸೂತ್ರಾದಿ ಮೂವರುತ್ತಮ ಕರ್ಮಕರು ಭೂದೇವರು ಉತ್ತಮ ಕರ್ಮಿ ನೋಡಲು ಕೋವಿತೋತ್ತಮ ಕವಿಗಳಂದಲಿ ಕ್ಷಿತಿಪರುತ್ತಮರು. ತರಣಿಪಟ ನೋಡಲಕ್ಕೆ ನರಗಂಧರ್ವರು ಉತ್ತಮ ದೇವಗಂಧರ್ವರ ಗಣೋತ್ತಮರು ಇವರಿಗಿಂತ ಸತೋಣ ಶತಕೋಟಿ. ಪರಮ ಋಷಿಗಳು ಅಪ್ಸರ ಸ್ತ್ರೀಯರು ಸಮಾನರು ಇವರಿಗಿಂತಲೇ ಸಿರಪಿತೃಗಳು ಉತ್ತಮರು ಶಿರನಾಮಕ ಪಿತೃಗಳಿಂದ. 280 ಋಷಿ ತುಂಬುರು ಶತ ಊರ್ವಶಿ ಅಪ್ಸರ ಸ್ತ್ರೀಯರು ಶತ ಅಜಾನಜರು ಉತ್ತಮ ಶಿರಪಿತೃಗಳಿಂದ. ಅವರರು ಊರ್ವಶಿಗಿಂತ ವೈಶ್ವನಾನ್ಯರನು ಸುತರು 8,000 ಹರದಿಯರೋಳು ಉತ್ತಮ ಕಶೇರು 74 ಜನ. ಸರಿಯೆನಿಪರು ವ್ರಜಗಸ ಸ್ತ್ರೀಯರು ಸುರಾಸ್ತ್ಯಾತ್ಮರಿಗೆ ಪುಷ್ಕರನು ಕರ್ಮಪ ಪುಷ್ಕರನಿಗೆ ಸನೇಶ್ವರನು ಉತ್ತಮನು. ಧರಣಿ ಜನಕ್ಕೆ ಉತ್ತಮಳು ಉಷಾ ಅಶ್ವಿನಿ ಚರ ಅರಸಿಗೆ ಉತ್ತಮ ಜಲಪ ಬುಧ ಸರದಿಜ ಆತ್ಮಜಗೆ ಉತ್ತಮ ಸ್ವಾಹಾದೇವಿ ಎನಿಸುವಳು. ಅನಲ ಭಾರ್ಯಳಿಗಿಂತ ಅನಾಖ್ಯಾತ ಅನಿಮಿಷರು ಅನಾಖ್ಯಾತರಿಂದಲೇ ಧನಪ ಪರ್ಜನ್ಯ ಅನಿರುದ್ಧನ ಸ್ತ್ರೀ ಉಷಾದೇವಿ. ದ್ಯುನದಿ ಸಂಜ್ಞಾ ಶ್ಯಾಮಲ ರೋಹಿಣಿಗಳಾರ್ವರು ಸಮರು ಅನಾಜ್ಞಾತ ಅನಿಮಿಷೋತ್ತಮರು ಇವರಿಗಿಂತಲೇ 100 ಕರ್ಮಜರು. ಋತು ನಹುಷ ಶಶಿಬಿಂದು ಪ್ರಿಯವೃತ ಪರಿಷಿತ್ತ ನಿರುಪರು ಭಾಗೀರಥಿಯ ನೋಡಲಕ್ಕೆ ಅಧಿಕ ಫಲ್ಯಾದಿ ಇಂದ್ರ ಸಪ್ತಕರು. ಪಿತೃಗಳು 8 ಅಪ್ಸರ ಸ್ತತಿಯರು 1 ಮನುಗಳು ದಿದಿಜ ಗುರು ಸಾವನ ಉಸತ್ಯರು ಕರ್ಮಜರು ಸಮರು. ಧನಪ ವಿಶ್ವತ್ಸೇನ ಗಣಪ ಅಶ್ವಿನಿಗಳೆಂಬತ್ತೈದು ಶೇಷರಿಗೆ ಎನಿಸುವರು. ಮಿತ್ರ ದಾರ ನಿರುಹುತಿ ಪ್ರವಹಿ ಗುಣಗಳಿಂದ 5 80 ಶೇಷರಿಗೆ ಉತ್ತಮರು. ಸನ್ಮುನಿ ಮರೀಚಿ ಪುಲಸ್ಯ ಪುಳಹ ಕೃತು ವಶಿಷ್ಠಮುಖ ಅದ್ರಿ ಅಂಗೀಸರರು 7 ಬ್ರಹ್ಮಪುತ್ರರು ಇವರಿಗೆ ಸಮರು. ವಿಶ್ವಾಮಿತ್ರ ವೈವಸ್ವತರು ಈಶಾವೇಶ ಫಲದಿಂದ ಮಿತ್ರಗಿಂದ ಉತ್ತಮರು. ಸ್ವಾಹ ಭರ್ತೃ ಭೃಗುವು ಪ್ರಚೂತಿ ವಿಶ್ವಾಮಿತ್ರ ಮೊದಲಾದವರಿಗಿಂತಲೇ 3 ಉತ್ತಮರು. ನಾರದೋತ್ತಮನು ಅಗ್ನಿಗಿಂತಲೇ ವಾರಿನಿಧಿ ಪದೋತ್ತಮನು ಯಮತಾರಕೇಶ ದಿವಾಕರರು ಶತರೂಪರು ಉತ್ತಮರು. ವಾರಿಜಾಪ್ತನಿಗಿಂತ ಪ್ರವಹ ಮಾರುತೋತ್ತಮ ಪ್ರವಹಗಿಂತಲೇ ಮಾರಪುತ್ರ ಅನಿರುದ್ರ ಗುರು ಮನು ದಕ್ಷ ಶಶಿರಥಿಯು. 6 ಜನರುಗಳಿಂದಲೇ ಅಹಂಕಾರಿಕ ಪ್ರಾಣ ಉತ್ತಮ ಅಖಿಲ ಶರೀರಮಾಣಿ ಪ್ರಾಣಕ್ಕಿಂತಲೇ ಕಾಮ ಇಂದ್ರರಿಗೆ. ಗೌರಿ ವಾರುಣಿ ಗಗಪರಾಣಿಗೆ ಸೌರಿ ಮಹಿಷಿಯರೊಳಗೆ ಜಾಂಬುವತಿ ರಮಾಯುದ್ಧಳಾದ ಕಾರಣ ಅಧಿಕಳೆನಿಸುವಳು. ಹರ ಫಣಿಪ ವಿಹಗೇಂದ್ರ ಮೂವರು ಹರಿಮಡದಿಯರಿಗೆ ಉತ್ತಮರು. ಸೌಪರ್ಣಿಪತಿಗೆ ಉತ್ತಮರು ಭಾರತಿ ವಾಣಿ ಈರ್ವರಿಗೆ. ಮರುತ ಬ್ರಹ್ಮರು ಉತ್ತಮರು. ಇಂದಿರೆಯು ಪರಮೋತ್ತಮಳು ಲಕ್ಷ್ಮಿಗೆ ಸರಿ ಎನಿಸುವರಿಲ್ಲ ಎಂದಿಗೂ ದೇಶ ಕಾಲದಳು. ಶ್ರೀ ಮುಕುಂದನ ಮಹಿಳಿ ಲಕ್ಷ್ಮಿ ಮಹಾಮಹಿಮೆಗೆ ಏನೆಂಬೆ ಬ್ರಹ್ಮೇಶ ಅಮರೇಂದ್ರ ಸೃಷ್ಟಿ ಸ್ಥಿತಿ ಲಯಗೈಸಿ ಅವರವರ ಧಾಮಗಳ ಕಲ್ಪಿಸಿಕೊಡುವಳು. ಅಜರಾಮರಣಳಾಗಿದ್ದು ಸರ್ವಸ್ವಾಮಿ ಮಮ ಗುರುವೆಂದು ಉಪಾಸನೆ ಮಾಳ್ಪಳು ಅಚ್ಯುತನ. ಈಸು ಮಹಿಮೆಗಳುಳ್ಳ ಲಕ್ಷ್ಮಿ ಪರೇಶನ ಅನಂತಾತ್ಸ ಗುಣದೋಳು ಲೇಸಲೇಸಗೆ ಸರಿ ಎನಿಸಲು ಆವ ಕಾಲದಲ್ಲಿ. ದೇಶ ಕಾಲಾತೀತ ಲಕ್ಷ್ಮಿಗೆ ಕೇಶವನ ವಕ್ಷಸ್ಥಲವೇ ಅವಕಾಶವಾಯಿತು. ಇವನ ಮಹಿಮೆ ವ್ಯಾಪ್ತಿಗೆ ಎನಿಯುಂಟೆ. 1 ರೂಪದೋಳು 1 ಅವಯವದೋಳು 1 ರೋಮದೋಳು 1 ದೇಶದಿ ಪೊಂದಿಕೊಂಡಿಹರು ಅಜಭವಾದಿ ಸಮಸ್ತ ಜೀವಗಣ. ಸಿಂಧು ಸಪ್ತದ್ವೀಪ ಮೇರು ಸುಮಂದರಾದಿ ಅತ್ರಿಗಳು ಬ್ರಹ್ಮ ಪುರಂದರಾದಿ ಸಮಸ್ತ ಲೋಕ ಪರಾಳಯಗಳೆಲ್ಲ. ಸರ್ವದೇವೋತ್ತಮನು ಸರ್ವಗ ಸರ್ವಗುಣ ಸಂಪೂರ್ಣ ಸರ್ವದ ಸರ್ವತಂತ್ರ ಸ್ವತಂತ್ರ ಸರ್ವಾಧಾರ ಸರ್ವಾತ್ಮ ಸರ್ವತೋಮುಖ ಸರ್ವನಾಮಕ ಸರ್ವಜನ ಸಂಪೂಜ್ಯ ಶಾಶ್ವತ ಸರ್ವಕಾಮದ ಸರ್ವಸಾಕ್ಷಿಕ ಸರ್ವಜಿತ್ ಸರ್ವ. ತಾರತಮ್ಯ ಆರೋಹಣವ ಬರೆದು 6 ಪಠಿಸುವರು. ಅವರ ಲಕ್ಷ್ಮೀ ನರಸಿಂಹ ಸಮಸ್ತ ದೇವಗಣಾಂತರಾತ್ಮಕನು ಪೂರೈಸುವ ಮನೋರಥಂಗಳ ಕಾರುಣಿಕ ಕೈವಲ್ಯದಾಯಕ ದೂರಗೈಪ ಸಮಸ್ತ ದುರಿತವ ವಿಕದ ಭಯಶೋಕ. ಪ್ರಣದ ಕಾಮದನು ಅಂಗ್ರಿ
ಸನತ ಅಪೇಕ್ಷೆಗಳುಳ್ಳವಗ ನಿಶ್ಚನಿಗೆ ಎನಿಪುದು ಜಟಮೊದಲು ಬ್ರಹ್ಮಾಂತ ತರತಮವು ಮನವಚನದಿ ಸ್ಮರಿಸುವವರ ಭವವನದಿ ಸೋಕ್ಷಿಸಿ ಹೋಗುವುದು ಕಾರಣ ಎನಿಪುದು ಜ್ಞಾನಭಕ್ತಿ ವಿರಕ್ತಿ ಸಂಪದಕ್ಕೆ. ಅನಲನೊಳು ಹೋಮಿಸುವ ಹರಿಚಂದನವೇ ಮೊದಲಾದ ಸುವಾಸನೆಯು ಪ್ರತ್ಯೇಕ ತೋರ್ಪುದು ಎಲ್ಲ ಕಾಲದಲ್ಲಿ. ಧನುಜ ಮಾನವ ದಿವಿಜರ ಅವರವರ ಅನುಸಿತ ಕರ್ಮ ವೃಜನಾರ್ದನನು ವ್ಯಕ್ತಿಯ ಮಾನ್ಪ ತ್ರಿಗುಣಾತೀತ ವಿಖ್ಯಾತ. ಭಕ್ತವತ್ಸಲ ಭಾಗ್ಯ ಪುರುಷ ವಿಸಿಕ್ತ ವಿಶ್ವಾಧಾರ ಸರ್ವೋತ್ಕೃತ ದೋಷ ವಿದೂರ ದುರ್ಗಮ ದುರ್ವಿಭಾವ್ಯ ಸ್ವಹಿ ಶಕ್ತ ಶಾಶ್ವತ ಸಕಲ ವೇದೈಗೋತ್ಕ ಮಾನದ ಮಾನ್ಯ ಮಾಧವ ಸೂಕ್ತ ಸೂಕ್ಷ್ಮ ಸ್ಥೂಲ ಶ್ರೀ ಜಗನ್ನಾಥ ವಿಠಲನು. ಹರೇ ಶ್ರೀನಿವಾಸ. ಶ್ರೀ ಶ್ರೀ ಅನಂತ ಶ್ರೀ ಸತ್ಯಾತ್ಮರಿಗೆ ಜಯವಾಗಲಿ.